ಅಖಂಡ ಕರ್ನಾಟಕದ ರಾಜಧಾನಿ ನಮ್ಮ ಹೆಮ್ಮೆಯ ಬೆಂಗಳೂರು. ಬೆಂಗಳೂರು ಎಂದರೆ ಒಂದು ಪುಟ್ಟ ಪ್ರಪಂಚ. ಬಂದವರಿಗೆ ಹೋಗೆನ್ನದ ಬೆಂಗಳೂರು, ಭೇದ ಭಾವಗಳಿಗೆ ಕುರುಡಾಗದ ಬೆಂಗಳೂರು. ಇಂತಹ ಸುಂದರ ನಗರವನ್ನು ನಿರ್ಮಾಣ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಆತ್ಮೀಯ ಬಂಧುಗಳೇ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಭವ್ಯ ಕಂಚಿನ ಪ್ರಗತಿಯ ಪ್ರತಿಮೆಯನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನವೆಂಬರ್ 11ರಂದು ಅನಾವರಣಗೊಳಿಸುತ್ತಿದ್ದಾರೆ. ಲೋಕವು ಕಂಡ ವೀರ ಮುಖಂಡ, ಕನ್ನಡ ಕಂದ, ಕನಸನು ಕಂಡ ಬೆಂಗಳೂರೆಂಬ ಸುಂದರ ಕಾಂಡ. ಕೆಂಪೇಗೌಡ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ. ಈ ಪ್ರಗತಿಯ ಪ್ರತಿಮೆ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಾಲಕ್ಷ್ಮಿ ಲೇಔಟ್ ಮಂಡಲವು ಮೃತ್ತಿಕೆ ಅಂದರೆ ಮಣ್ಣು ಸಂಗ್ರಹಿಸುವ ಅಭಿಯಾನದ ಅಂಗವಾಗಿ ಮಹಾಲಕ್ಷ್ಮಿ ಲೇಔಟ್ ಮಂಡಲದ ಎಲ್ಲ 7 ವಾರ್ಡುಗಳಲ್ಲಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ರಥಯಾತ್ರೆಯ ಸಾರಥ್ಯ ವಹಿಸುತ್ತಿರುವವರು ಸಂಸದರಾದ ಡಿ.ವಿ. ಸದಾನಂದಗೌಡರು ಹಾಗೂ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯನವರು. ಇದೇ ಅಕ್ಟೋಬರ್ 29ನೇ ತಾರೀಕು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಚಿವರಾದ ಕೆ. ಗೋಪಾಲಯ್ಯನವರಿಂದ ರಥಯಾತ್ರೆಗೆ ಚಾಲನೆ. ಈ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ರಾಜ್ಯದ ಐತಿಹಾಸಿಕ ಸ್ಥಳಗಳು, ಪ್ರಸಿದ್ಧ ತಾಣಗಳು, ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ಕೆರೆ ಕಟ್ಟೆ, ಬೆಟ್ಟ ಗುಡ್ಡ, ಗ್ರಾಮಗಳಿಂದ, ನಗರಗಳಿಂದ, ಪವಿತ್ರ ಯಾತ್ರಾ ಸ್ಥಳಗಳಿಂದ ಮಣ್ಣನ್ನು ಸಂಗ್ರಹಿಸುವ ಕಾರ್ಯವು ಈ ರಥಯಾತ್ರೆಯ ಸಂಕಲ್ಪವಾಗಿದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ನಗರ, ಶಕ್ತಿ ಗಣಪತಿ ನಗರ, ಶಂಕರಮಠ, ನಂದಿನಿ ಬಡಾವಣೆ, ಮಾರಪ್ಪನಪಾಳ್ಯ, ನಾಗಪುರ, ಮಹಾಲಕ್ಷ್ಮೀಪುರ ವಾರ್ಡ್ ಹೀಗೆ 7 ವಾರ್ಡುಗಳಲ್ಲಿಯೂ ಈ ರಥಯಾತ್ರೆಯು ಸಾಗಲಿದೆ. ಈ ಭವ್ಯವಾದ ರಥದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಸರ್ವಾಲಂಕಾರಗಳಿಂದ ಈ ರಥದ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ರಥವು ಸಾಗಿ ಬರುವ ರಸ್ತೆಗಳನ್ನು ಅಲಂಕರಿಸಿ ರಂಗೋಲಿಗಳಿಂದ ಸಿಂಗರಿಸಿ ಮಹಾಲಕ್ಷ್ಮಿ ಲೇಔಟಿನ ಎಲ್ಲಾ ಪುಣ್ಯ ಸ್ಥಳಗಳಿಂದ ಮಣ್ಣನ್ನು ಸಂಗ್ರಹಿಸಿ ಕೆಂಪೇಗೌಡರ ಮಹಾಪ್ರತಿಮೆ ಇರುವ ಸ್ಥಳದಲ್ಲಿ ಸಮರ್ಪಿಸಲಾಗುತ್ತದೆ. ಸಹೋದರ ಸಹೋದರಿಯರೇ, ಇದು ನಾವು ನಮ್ಮ ನಾಡು ಕಟ್ಟಿದ ಕೆಂಪೇಗೌಡರಿಗೆ ಸಲ್ಲಿಸುವ ಅತ್ಯುನ್ನತ ಗೌರವದ ಪ್ರತೀಕವಾಗಲಿದೆ. ರಾಯಭಾರಿ ಈ ರಾಯ, ಸಂಸ್ಕೃತಿಯ ಭದ್ರ ಅಡಿಪಾಯ, ಬೆಂಗಳೂರ ಭವ್ಯತೆಯ ಭವಿಷ್ಯ ಕಂಡ ಮಹನೀಯ. ಕನ್ನಡ ಜನರ ಹೆಮ್ಮೆ ಇವನು, ಕನ್ನಡತನದ ಕುರುಹು ಇವನು. ಜೇನು ಬೆಟ್ಟ ರಾಯ ಕೊಟ್ಟ, ಲೋಕ ಕೊಟ್ಟ, ಜಾಣಪಟ್ಟ ದೊರೆಗಳು. ಕೆಂಪೇಗೌಡ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಎಚ್.ಎಸ್. ರಾಘವೇಂದ್ರ ಶೆಟ್ಟಿಯವರು ತಮ್ಮೆಲ್ಲರನ್ನೂ ಈ ಬೃಹತ್ ರಥಯಾತ್ರೆ ಮತ್ತು ಮಣ್ಣು ಸಂಗ್ರಹಿಸುವ ಅಭಿಯಾನಕ್ಕೆ ತಾವೆಲ್ಲರೂ ಭಾಗವಹಿಸುವಂತೆ ಕೋರುತ್ತಿದ್ದಾರೆ. ಪ್ರಗತಿ ಪದದ ಚಾಣಕ್ಯ ಕೆಂಪೇಗೌಡ ಭೂಪಾಲ, ವಿಶ್ವದಲ್ಲೇ ಮಾನ್ಯತೆಯ ತಂದುಕೊಟ್ಟ ಮಾಣಿಕ್ಯ.